ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಾರ್ಟ್ ಟರ್ಮ್ ಕ್ಯಾಟಗರಿನಲ್ಲಿ ನೆಕ್ಸ್ಟ್ ವೀಕಲ್ಲಿ ಯಾವ್ಯಾವ ಸ್ಟಾಕ್ಸು ಬ್ರೇಕ್ಔಟ್ ಆಗ್ಬೋದು ಅಂತ. ಸೊ ನನಗೆ ಸ್ವಲ್ಪ ಫಾರ್ಮಾ ಇಂಡಸ್ಟ್ರಿ ನೆಕ್ಸ್ಟ್ ವೀಕಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಕೆಲವೊಂದು ಫಾರ್ಮಾ ಸೆಕ್ಟರ್ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ಫಸ್ಟ್ ಸ್ಟಾಕ್ ಬಂದು ಅರಬಿಂದೋ ಫಾರ್ಮಾ. ಅರಬಿಂದೋ ಫಾರ್ಮಾ ಲಾಸ್ಟ್ 2, 3, 4, 5, 6, 7, 8, 9, 11 ದಿನದಿಂದ ಸೈಡ್ ವೇಸು ಮತ್ತೆ ಕನ್ಸಾಲಿಡೇಷನ್ ಅಲ್ಲಿ ಇದೆ. ಸೊ ಇದು ನೆಕ್ಸ್ಟ್ ವೀಕಲ್ಲಿ ಬ್ರೇಕ್ಔಟ್ ಆಗ್ಬೋದು. ಬ್ರೇಕ್ಔಟ್ ಆಯಿತು ಅಂತಂದ್ರೆ ಈ ಸ್ಟಾಕ್ ಕಡೆ ನಾವು ಗಮನ ಹರಿಸ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡ್ತಾ ಇಲ್ಲ ಅಥವಾ ನೀವು ಬೈ ಮಾಡಿ ಸೆಲ್ ಮಾಡಿ ಅಂತ ಇಲ್ಲ. ನಮ್ಮ ಅನಾಲಿಸಿಸ್ ಪ್ರಕಾರ ನಮ್ಮ ಹತ್ರ ಯಾರ್ಯಾರು ಕಲಿತಾರೋ ಅವರ ಪ್ರಕಾರನೂ ಈ ಸ್ಟಾಕ್ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ. ಸೊ ಇದು ಬ್ರೇಕ್ಔಟ್ ಅಂತಂದರೆ ಏನು ಅಂತಂದರೆ, ನೆಕ್ಸ್ಟ್ ವೀಕಲ್ಲಿ ಇಲ್ಲಿ ಒಳ್ಳೆ ಕ್ಯಾಂಡಲ್ಸ್ ಏನಾದ್ರು ಫಾರ್ಮ್ ಆಯಿತು ಅಂತಂದರೆ, ಗ್ರೀನ್ ಕ್ಯಾಂಡಲ್ಸು, ನಾವು ಅವಾಗ ಅರಬಿಂದೋ ಫಾರ್ಮಾ ಕಡೆ ಕಾನ್ಸಂಟ್ರೇಷನ್ನ ಮಾಡ್ತೀವಿ. ನೆಕ್ಸ್ಟ್ ಸ್ಟಾಕು ಗ್ರ್ಯಾನ್ಯೂಲ್ಸು. ನೋಡಿ, ಇದು ಫ್ರೈಡೇ ಕ್ಯಾಂಡಲ್ಲು. ಇಲ್ಲಿ ಹ್ಯೂಜ್ ವಾಲ್ಯೂಮ್ ಆಗಿದೆ ಗ್ರ್ಯಾನ್ಯೂಲ್ಸಲ್ಲಿ. ಓಕೆನಾ? ನೋಡಿ, ಇಷ್ಟು ವಾಲ್ಯೂಮ್ ಆಗಿ ತುಂಬ ದಿನ ಆಗಿದೆ. ಆದರೆ ತುಂಬ ಜನ ಇಲ್ಲಿ ಬ್ರೇಕ್ಔಟ್ ಆಗೋಗಿದೆ ಅಂತ ಫ್ರೈಡೇನೆ ಎಂಟ್ರಿ ಆಗಿರ್ತಾರೆ. ಆದರೆ ನನ್ನ ಪ್ರಕಾರ, ನನ್ನ ಅನಾಲಿಸಿಸ್ ಪ್ರಕಾರ ಇದು ಇನ್ನೂ ಬ್ರೇಕ್ಔಟ್ ಆಗಿಲ್ಲ. ನಮ್ಮ ಲಾಸ್ಟ್ ಸ್ಟೆಪ್ ಒಂದು ಬಾಕಿ ಇದೆ, ಅದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಸ್ಟೆಪ್. ಯಾರು ಅದನ್ನ ಫಾಲೋ ಮಾಡಲ್ಲ ಅವರು ಕೆಲವೊಂದು ಸ್ಟಾಕಲ್ಲಿ ಫಾಲ್ಸ್ ಬ್ರೇಕ್ಔಟಲ್ಲಿ ಎಂಟ್ರಿ ಆಗಿ ಆಮೇಲೆ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತ ಮತ್ತೆ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಫೈನಲ್ ಸ್ಟೆಪ್ನ ಫಾಲೋ ಮಾಡಿದ್ರೆ, ಸೊ ನಾವು ಅದನ್ನ ಮಂಡೇ ಅಥವಾ ಟ್ಯೂಸ್ಡೇ, ಇದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಸ್ಟೆಪ್ ಒಂದು ಬಾಕಿ ಇದೆ. ಇದು ಆಯಿತು ಅಂತಂದರೆ ನಾವು ಈ ಸ್ಟಾಕಲ್ಲಿ ಎಂಟ್ರಿನ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕು ಡಿವಿಸ್ ಲ್ಯಾಬ್. ಸೊ ನೋಡಿ, ಡಿವಿಸ್ ಲ್ಯಾಬ್ ಕೂಡ ಅರಬಿಂದೋ ಫಾರ್ಮಾ ಥರ ಲಾಸ್ಟ್ ಒಂದು 10 ಡೇಸಿಂದ ಕನ್ಸಾಲಿಡೇಷನಲ್ಲಿದೆ. ಇದು ವೀಕ್ಲಿ ಚಾರ್ಟಲ್ಲಿ ಆಲ್ರೆಡಿ ಕನ್ಸಾಲಿಡೇಷನಿಂದ ಹೊರಗಡೆ ಬಂದಿದೆ. ನೋಡಿ, ಇಲ್ಲಿ ಲಾಸ್ಟ್ ಜುಲೈಯಿಂದನೂ ಇಲ್ಲಿವರೆಗೂ ಆಲ್ಮೋಸ್ಟ್ ಲಾಸ್ಟ್ ಒಂದು 10 ಮಂತ್ಸಿಂದ ಕನ್ಸಾಲಿಡೇಷನ್ ಇದ್ದು ಈಗ ಬ್ರೇಕ್ಔಟ್ ಆಗೋಗಿದೆ ವೀಕ್ಲಿ ಚಾರ್ಟಲ್ಲಿ. ಸೊ ಡೈಲಿ ಚಾರ್ಟಲ್ಲಿ ಏನಾಗಿದೆ, ಇಲ್ಲಿ ಒಂದ್ಸಲಿ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಯಾರು ಮಿಸ್ ಮಾಡಿರ್ತಾರೆ. ಸೊ ಅಗೈನ್ ಬ್ರೇಕ್ಔಟ್ ಆಗಿ ಇದು ಕನ್ಸಾಲಿಡೇಷನ್ ಆಗ್ತಾ ಇದೆ. ಸೊ ಒನ್ ಮೋರ್ ಟೈಮ್ ಇಲ್ಲಿ ಏನಾದ್ರು ಈ ವೀಕಲ್ಲಿ ಇದು ಬ್ರೇಕ್ಔಟ್ ಆಯಿತು ಅಂತಂದರೆ, ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಪ್ರಕಾರ ನಮಗೆ ಬ್ರೇಕ್ಔಟ್ ಸಿಕ್ತು ಅಂತಂದರೆ ಡಿವಿಸ್ ಲ್ಯಾಬ್ ಕಡೆ ಗಮನ ಹರಿಸ್ಬೋದು. ಶಾರ್ಟ್ ಟರ್ಮ್ ಟ್ರೇಡ್ಗೋಸ್ಕರ ಅಂದರೆ ನೆಕ್ಸ್ಟ್ 15 ಡೇಸಲ್ಲಿ ಇದು ಒಳ್ಳೆ ಮೂಮೆಂಟ್ನ ತೊಗೊಬೋದು. ನಾವು ಎಂಟ್ರಿ ಬಂದಮೇಲೆ ಸ್ಟಿಲ್ ನಾವು ಇದು ಬಂದಿಲ್ಲ. ಸೊ ಈ ಮೂರು ಸ್ಟಾಕು ನನಗೆ ಫಾರ್ಮಾ ಸೆಕ್ಟ್ರಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಇದಾದ್ಮೇಲೆ ಆಟೋ ಸೆಕ್ಟರ್ ನಿಮ್ಗೆಲ್ಲ ಗೊತ್ತಿರೋಂಗೆ ಆಲ್ರೆಡಿ ಸ್ಟ್ರಾಂಗ್ ಇದೆ. ಸೊ ಆಟೋ ಸೆಕ್ಟ್ರಲ್ಲಿ ನೆಕ್ಸ್ಟ್ ಫಸ್ಟ್ ಸ್ಟಾಕು ಅಶೋಕ್ ಲೈಲ್ಯಾಂಡ್. ನೋಡಿ, ಅಶೋಕ್ ಲೈಲ್ಯಾಂಡ್ ಲಾಸ್ಟ್ ಒಂದು 1, 2, 3, 4, 5, 6, 7, 8, 9, 10 ಆಲ್ಮೋಸ್ಟ್ 9 to 10 ಡೇಸಿಂದ ಕನ್ಸಾಲಿಡೇಷನಲ್ಲಿದೆ. ಆದರೆ ಕನ್ಸಾಲಿಡೇಷನ್ ಎಲ್ಲ ಆಗ್ತಾಯಿದೆ ಅಂತಂದರೆ ಆಲ್ ಟೈಮ್ ಹೈಯಲ್ಲಿ ಕನ್ಸಾಲಿಡೇಷನ್ ಆಗ್ತದೆ. ಸೊ ಆಲ್ ಟೈಮ್ ಹೈಯಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ ಅಂತಂದರೆ ದಿಸ್ ಇಸ್ ದ ಇಂಡಿಕೇಶನ್ ನೆಕ್ಸ್ಟ್ ಇಟ್ ಮೈಟ್ ಬ್ರೇಕ್ಔಟ್ ಅಂತ. ಸೊ ಬ್ರೇಕ್ಔಟ್ ನಮ್ಮ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಪ್ರಕಾರ ಬ್ರೇಕ್ಔಟ್ ಆಯಿತು ಅಂತಂದರೆ ನಾವು ಈ ಸ್ಟಾಕಲ್ಲಿ ಎಂಟ್ರಿನ ನೋಡ್ಬೋದು. ನೆಕ್ಸ್ಟ್ ಸ್ಟಾಕು ಬಾಲಕೃಷ್ಣ ಇಂಡಸ್ಟ್ರೀಸ್. ಇದು ಅಷ್ಟೇ ಆಟೋ ಸೆಕ್ಟರ್ಗೆ ಬರುತ್ತೆ. ಸೊ ಇದನ್ನು ಲಾಸ್ಟ್ 1, 2, 3, 4, 5, 6, 7, 8, 9 ಡೇಸಿಂದ ಕನ್ಸಾಲಿಡೇಷನಲ್ಲಿದೆ. ಇದು ಅಷ್ಟೇ ನೆಕ್ಸ್ಟ್ ವೀಕಲ್ಲಿ ಏನಾದರೂ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಬಂದು ನಮಗೆ ಎಂಟ್ರಿನ ಕೊಟ್ಟರೆ ಇದರಲ್ಲೂ ನಾವು ಎಂಟ್ರಿನ ತಗೋಬೋದು. ಮತ್ತೊಂದು ಸ್ಟಾಕು HR ಮೋಟಾರ್ಸ್ ಕೂಡ ಇದು ಇಲ್ಲೊಂದ್ಸಲಿ ಬ್ರೇಕ್ಔಟ್ ಕೊಟ್ಟಿದೆ May 23rd, May 24th. ಸೊ ಈ ಟೈಮಲ್ಲಿ ಬ್ರೇಕ್ಔಟ್ ಆದ್ರೂ ಇಲ್ಲೇನಾಯಿತು ಅಂತಂದರೆ ರಿಸಲ್ಟ್ಸ್ ದಿನ ನಿಮಗೆಲ್ಲ ಗೊತ್ತಿದೆ ಏನಾಗಿದೆ ಅಂತ. ಎಲ್ಲ ಸ್ಟಾಕು ಬಿತ್ತು. ಸೊ ಹಾಗಾಗಿ ಎಲ್ಲ HR ಮೋಟಾರ್ ಕೂಡ ಬಿದ್ದಿದೆ. ಸೊ ಈ ರಿಸಲ್ಟ್ ಟೈಮಲ್ಲಿ ಬಿದ್ದಿದ್ದಾದ್ಮೇಲೆ
ಮತ್ತೆ ಇದು ಮೇಲ್ಗಡೆ ಬಂದು ಇಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ. ಸೊ ಕನ್ಸಾಲಿಡೇಷನ್ ಮುಗಿಸ್ಕೊಂಡು ಇದು ಅಗೈನ್ ಈ ವೀಕಲ್ಲಿ ಬ್ರೇಕ್ಔಟ್ ಆಗೋ ಚಾನ್ಸಸ್ಸು ಇದೆ. ಸೊ ನಾನು ಇಲ್ಲಿ 3 ಫಾರ್ಮಾ ಸೆಕ್ಟರ್ ಕಂಪನೀಸು, 3 ಆಟೋ ಸೆಕ್ಟರ್ ಕಂಪನೀಸು ನೆಕ್ಸ್ಟ್ ವೀಕಲ್ಲಿ ಬ್ರೇಕ್ಔಟ್ ಆಗ್ಬೋದು. ಇದ್ರ ಜೊತೆ ಔಟ್ ಆಫ್ ನಿಫ್ಟಿ ಸ್ಟಾಕು 2 ಸ್ಟಾಕು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಆಫ್ ದ ವಾಲ್ಯೂಮ್ಸ್. ಫಸ್ಟ್ ಸ್ಟಾಕ್ ಯಾವುದು ಅಂತಂದರೆ ಕಲ್ಯಾಣ್ ಜ್ಯುವೆಲ್ಲರ್ಸ್. ನೋಡಿ, ಕಲ್ಯಾಣ್ ಜ್ಯುವೆಲ್ಲರ್ಸು ಕನ್ಸಾಲಿಡೇಷನ್ ಫೇಸಿಂದ ಬ್ರೇಕ್ಔಟ್ ಆಗಿದೆ ಯಾವತ್ತು ಫ್ರೈಡೆ. ಸೊ ಇದನ್ನ ನಮ್ಮ ಕ್ಯಾಂಡಲ್ಸ್ಟಿಕ್ ಫಾರ್ಮೇಷನ್ನ ಫೈನಲ್ ಸ್ಟೆಪ್ ಪೆಂಡಿಂಗ್ ಇದೆ. ಸೊ ಅದೊಂದು ಆಯಿತು ಅಂತಂದರೆ ಅಗೈನ್ ಇದು ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ವಾಲ್ಯೂಮ್ ನೋಡಿ, ಹೈಯೆಸ್ಟ್ ವಾಲ್ಯೂಮ್ ಆಗಿದೆ ಲಾಸ್ಟ್ ಸೋ ಮೆನಿ ಡೇಸಿಂದ. ಸೊ ಇದೆಲ್ಲ ಏನು ಅಂತಂದರೆ ವೆಯ್ಟ್ ಮಾಡಿ ನಾವು ಯಾವ ಸ್ಟಾಕ್ ಬ್ರೇಕ್ಔಟ್ ಆಗುತ್ತೋ ಆ ಸ್ಟಾಕಲ್ಲಿ ಎಂಟ್ರಿ ಆದಾಗ ನಮಗೆ ಒಳ್ಳೆ ರಿಟರ್ನ್ಸು ಸಿಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಾವು ಈ ಕಲ್ಯಾಣ್ ಜ್ಯುವೆಲ್ಲರ್ಸಲ್ಲಿ ಎಲ್ಲೂ ಎಂಟ್ರಿ ಆಗಿರಲ್ಲ. ಸೊ ಈ ಕಲ್ಯಾಣ್ ಜ್ಯುವೆಲ್ಲರ್ಸೇ ನಾನು ಹೆಂಗೆ ಪಿಕ್ ಮಾಡಿದೆ, ಇವಾಗ ಅಷ್ಟೋ ಸ್ಟಾಕ್ಸ್ ಇದೆ. ಸೊ ಇದು ಯಾವ ಥರ ನನಗೆ ಎಲ್ಲ ಸ್ಟಾಕು ನಾನು ಕುತ್ಕೊಂಡು ನೋಡ್ತೀನ, ಇಲ್ಲ, ನಾನು ಒಂದು ಚಾರ್ಟಿಂಗಲ್ಲಿ ಒಂದು ಸ್ಕ್ಯಾನರ್ ಮಾಡ್ಕೊಂಡಿರ್ತೀನಿ. ಅಲ್ಲಿ ಒಂದು ಸೆಟ್ಟಿಂಗ್ ಮಾಡಿಕೊಂಡು ಅದರಲ್ಲಿ ಸ್ಕ್ಯಾನ್ ಮಾಡಿದಾಗ ಎವ್ರಿಡೇ ಇದಕ್ಕೆ ಇಷ್ಟು ಅಂದರೆ ಒಂದು 2 ರಿಂದ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ಕ್ಯಾನ್ ಆಗಿ ಕೆಲವೊಂದು ಸ್ಟಾಕ್ಸು ನಮಗೆ ಅದರಲ್ಲಿ ಬರುತ್ತೆ. ಆ ಸ್ಟಾಕ್ನ ನಾವು ಚಾರ್ಟ್ ನೋಡಿದ್ರೆ ಸಾಕು, ನಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಸುಜ್ಲಾನ್ ಕೂಡ ಲಾಸ್ಟ್ ಸೋ ಮೆನಿ ಡೇಸಿಂದ ಸೈಡ್ ವೇಸ್ ಇದೆ. ಸೈಡ್ ವೇಸ್ ಇದ್ದು ಈಗ ಬ್ರೇಕ್ಔಟ್ ಆಗ್ತಾ ಇದೆ. ಸೊ ಸ್ಟಿಲ್ ಇದೂ ಇನ್ನು ಬ್ರೇಕ್ಔಟ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಬಟ್ ಇದನ್ನು ನಾವು ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರ್ತೀವಿ. ಸೊ ಈ ಸ್ಟಾಕು ನೆಕ್ಸ್ಟ್ ವೀಕಲ್ಲಿ ಆಲ್ಮೋಸ್ಟ್ 8 ಸ್ಟಾಕ್ಸ್ ಇದೆ. ಇದು ಬಿಟ್ಟು ಬೇರೆ ಯಾವುದಾದ್ರೂ ಸ್ಟಾಕ್ಸೂ ನಮಗೆ ಬ್ರೇಕ್ಔಟ್ ಕೊಡ್ತು ಅಂತಂದರೆ ನಾವು ಆ ಸ್ಟಾಕಲ್ಲಿ ಎಂಟ್ರಿನ ತಗೋಬೋದು. ಸೊ ಈಗ ನೆಕ್ಸ್ಟು ಏನಂತಂದರೆ ನನ್ನ ಪ್ರಕಾರ ಬುಲ್ ರನ್ನು ಇನ್ನು 5 ವರ್ಷ ಇರುತ್ತೆ ಪ್ರಕಾರ. ಸೊ ಈ ಬುಲ್ ರನ್ನ ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತಂದರೆ ಈ ಥರ ಶಾರ್ಟ್ ಟರ್ಮ್ ಟ್ರೇಡ್ಸಲ್ಲಿ ಯಾವ ಸ್ಟಾಕು ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಈ ಥರ ಬ್ರೇಕ್ಔಟ್ಸ್ನ ಐಡೆಂಟಿಫೈ ಮಾಡೋದನ್ನ ಕಲಿಬೇಕು ಅಂತಂದರೆ ನಮ್ಮ ಆಫ್ಲೈನ್ ಸೆಷನ್ಸ್ಗೆ ಅಟೆಂಡ್ ಆದರೆ ಯಾಕೆ ಅದೇ ಪಾಯಿಂಟಲ್ಲಿ ಬ್ರೇಕ್ಔಟು ಅಂತ ಯಾವ ಥರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ 2+2 ಅಂತಂದರೆ 4. ಓಕೆ, ಸೊ ಆ ಥರ ಕ್ಯಾಲ್ಕುಲೇಷನ್ ಯಾವಾಗ ಮ್ಯಾಥ್ಸು ಚೇಂಜ್ ಆಗಲ್ವೋ ಅದೇ ಥರ ಇಲ್ಲಿ ಬ್ರೇಕ್ಔಟ್ ಅಂತಂದರೆ ಅದು ಪರ್ಫೆಕ್ಟ್ ಬ್ರೇಕ್ಔಟಾ ಹೌದಾ ಅಲ್ವಾ ಅಂತ ನಾವು ಕ್ಲಾಸಸ್ಸಲ್ಲಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ನಮ್ಮ ಆಫ್ಲೈನ್ ಕ್ಲಾಸಸ್ಗೆ ಜಾಯಿನ್ನ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಥ್ಯಾಂಕ್ ಯು ಫ್ರೆಂಡ್ಸ್.